ನೀವು ಹನುಮಂತನಿಗೆ ಈ ಒಂದು ವಸ್ತು ಅರ್ಪಿಸೋದ್ರಿಂದ ನೀವು ಹನುಮಂತನಿಗೆ ಶ್ರೀರಾಮನಾಗ್ಬೋದು ಎಂದು ನಂಬ್ತೀರಾ? ಈ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ದಿನ ಹನುಮ ಸೀತಾಮಾತೆಯನ್ನು ನೋಡಲು ಲಂಕೆಗೆ ಹೋದಾಗ ರಾವಣನ ಸೈನಿಕರು ಹನುಮನನ್ನು ಕಟ್ಟಿ ಹಾಕಿ ಬಾಲಕ್ಕೆ ಬೆಂಕಿ ಇಡ್ತಾರೆ. ಹನುಮಂತನು ತುಂಬ ಕೋಪಗೊಂಡು ಇಡೀ ಲಂಕೆಯನ್ನೇ ಭಸ್ಮ ಮಾಡ್ತಾರೆ. ಭಸ್ಮ ಮಾಡುವ ಸಮಯದಲ್ಲಿ ಹನುಮಂತನ ದೇಹದಲ್ಲಿ ಕೆಲವೊಂದು ಗಾಯಗಳಾಗುತ್ತೆ. ಲಂಕೆಯಿಂದ ಮರಳಿ ಬಂದಾಗ ಶ್ರೀರಾಮ ಹನುಮಂತನ ದೇಹದ ಮೇಲೆ ಗಾಯಗಳನ್ನು ನೋಡಿ ಬೇಸರಗೊಳ್ತಾರೆ. ಸ್ವಯಂ ಶ್ರೀರಾಮನೇ ಕಾಡಿಗೆ ಹೋಗಿ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬಂದು ಹನುಮಂತನ ದೇಹದ ಮೇಲೆ ಹಾಕಿರುವ ಗಾಯಕ್ಕೆ ಇಡುತ್ತಾರೆ. ಆ ವೀಳ್ಯದೆಲೆಯಲ್ಲಿ ಬರೀ ಔಷಧಿಯಲ್ಲ, ಅದರಲ್ಲಿ ಶ್ರೀರಾಮನ ಪ್ರೀತಿ ಸಹ ಇದೆ. ಆದ್ದರಿಂದ ಗಾಯ ಬೇಗನೆ ವಾಸಿಯಾಗುತ್ತೆ. ಅವತ್ತಿನಿಂದ ಹನುಮನಿಗೆ ವೀಳ್ಯದೆಲೆ ಎಂದರೆ ತುಂಬಾ ಇಷ್ಟ. ಒಂದು ದಿನ ಹನುಮಂತ ಜಾಂಬವಂತನಿಗೆ ಹೇಳ್ತಾರೆ, ಯಾರು ನನಗೆ ವೀಳ್ಯದೆಲೆಯನ್ನು ಅರ್ಪಿಸ್ತಾರೋ ಅವರ ಕಷ್ಟಗಳನ್ನೆಲ್ಲ ನಾನು ಪರಿಹರಿಸ್ತೇನೆ, ಹಾಗೆ ಅವರನ್ನು ಸ್ವಯಂ ಶ್ರೀರಾಮನ ರೀತಿ ನಾನು ಭಾವಿಸುತ್ತೇನೆ ಎಂದು ಹೇಳ್ತಾರೆ. ನೀವು ಹನುಮಂತನಿಗೆ ವೀಳ್ಯದೆಲೆಯನ್ನು ಅರ್ಪಿಸಿದರೆ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ.